ಥ್ಯಾಂಕ್ ಯು ಜೀಸಸ್. ಪ್ರೈಸ್ ದ ಲಾರ್ಡ್. ಯೆರೆಮೀಯ 20ನೇ ಅಧ್ಯಾಯದಲ್ಲಿ ದೇವರ ವಾಕ್ಯ ಹೇಳುತ್ತದೆ, ಸರ್ವಶಕ್ತನಾದ ಯೆಹೋವನು ಒಳ್ಳೆಯವರನ್ನು ಪರೀಕ್ಷಿಸುವನು ಎಂಬುದು. ಹೌದು, ಕರ್ತನಲ್ಲಿ ಪ್ರೀತಿಯ ದೇವರ ಮಕ್ಕಳೇ, ಕರ್ತನು ಏನು ಮಾಡ್ತಾನೆ? ಒಳ್ಳೆಯವರನ್ನು ಪರೀಕ್ಷಿಸುತ್ತಾನೆ. ಏನಕ್ಕೆಂದರೆ ಆ ಪರೀಕ್ಷೆಯಿಂದ ಅವರು ಜಯಿಸಿ ಬರಬೇಕು ಮತ್ತು ನಿಮ್ಮ ಉನ್ನತ ಅಭಿವೃದ್ಧಿಗಾಗಿ. ದೇವರು ನೀವು ಒಳ್ಳೆಯರಾಗಿದ್ದರೂ ಕೂಡ ನಿಮ್ಮ ಜೀವಿತದಲ್ಲಿ ಶೋಧನೆಗಳನ್ನು ಬರಮಾಡಿ ಅದರಲ್ಲಿ ನೀವು ಶೋಧಿತರಾದ ಮೇಲೆ ದೇವರು ನಿಮ್ಗೆ ಉನ್ನತ ಮಟ್ಟಕ್ಕೆ ಒಂದು ಪ್ರಮೋಟ್ ಮಾಡಬೇಕಂತ ಹೇಳಿ ದೇವರು ಏನು ಮಾಡ್ತಾರೆ? ನಿಮಗೆ ಪರೀಕ್ಷೆ ಮಾಡ್ತಾರೆ. ಯಾವ ರೀತಿ ಯೋಬನಿಗೆ ದೇವರು ಆತನ ಒಳ್ಳೆತನದಲ್ಲಿದ್ದಾಗ ಪರೀಕ್ಷೆ ಮಾಡಿದಾಗ ಆತನು ಆ ಒಂದು ದುಃಖದಲ್ಲಿ ಕಷ್ಟದಲ್ಲಿ ಕೂಡ ದೇವರ ಆತನಿಗೆ ಪರೀಕ್ಷೆ ಮಾಡಿದಾಗ ದೇವರಿಗೆ ಸ್ತೋತ್ರ ಹೇಳಿದನು. ಅದರಂತೆ ದೇವರು ಏನು ಮಾಡಿದನು? ಅದಕ್ಕೆ ಆ ಒಂದು ಶೋಧನೆಯಲ್ಲಿ ಆ ದೇವರ ಆತನಿಗೆ ಪರೀಕ್ಷೆ ಮಾಡಿದಾಗ ಯೋಬನಿಗೆ ಯೋಬನು ಆ ಪರೀಕ್ಷೆಯಲ್ಲಿ ದೇವರು ಮಾಡಿದ ಪರೀಕ್ಷೆಗೆ ಆತನು ಸರಿಯಾಗಿ ಉತ್ತರ ಕೊಟ್ಟು ಮತ್ತು ಅದರಲ್ಲಿ ದೇವರು ಮಾತಿಗೆ ಆತನು ದೇವರ ವಾಕ್ಯ ವಿಧೇಯನಾಗಿ ವಿರೋಧ ಹೋಗದಂತೆ ದೇವರ ವಾಕ್ಯಗಳಿಗೆ ಆತನ ವಿಧೇಯನಾಗಿ ದೇವರನ್ನು ಕೊಂಡಾಡಿದಾಗ ದೇವರು ಆತನ ಒಳ್ಳೆತನ ನೋಡಿ ಏನು ಮಾಡಿದರು? ಕಳೆದುಕೊಂಡಿರುವಂಥದ್ದು 2 ಪಟ್ಟು ದೇವರು ಆತನಿಗೆ ಕೊಟ್ಟಿದ್ದರು. ಇವತ್ತು ಕೂಡ ದೇವರು ನಿಮ್ಮ ಜೀವಿತದಲ್ಲಿ ಈ ಶೋಧನೆಗಳನ್ನು ಬರಮಾಡಿದಾಗ, ನಿಮ್ಮ ಪರೀಕ್ಷೆ ಮಾಡಿದಾಗ ದೇವರು ಉನ್ನತವಾಗಿ ನಿಮಗೆ ಪ್ರಮೋಟ್ ಮಾಡಿ ಆಶೀರ್ವಾದ ಮಾಡ್ತಾರೆ ಎಂಬುದಾಗಿ ನೋಡ್ತೇವೆ. ಹೀಗಾಗುವಂತೆ ದೇವರು ಈ ವಾಕ್ಯವನ್ನು ನಮ್ಮೆಲ್ಲರ ಆತ್ಮಿಕ ಲಾಭಕ್ಕಾಗಿ ಆಶೀರ್ವಾದ ಮಾಡಲಿ. ಆಮೇನ್, ಆಮೇನ್.